ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಕ್ರಮ ಗೋ ಸಾಗಾಟ ಆಗ್ತಾ ಇರುತ್ತೆ, ಅದನ್ನ ಹಲವರು ತಡೀತಾರೆ, ಅವರ ಮೇಲೆ ಹಲ್ಲೆಯಾಗಿದೆ. ಈ ನಿಟ್ಟಿನಲ್ಲಿ ತಿಪಟೂರು ಬಂದ್ಗೆ ಕರೆ ಕೊಡಲಾಗಿದೆ. ಹಿಂದೂಪರ ಸಂಘಟನೆಗಳು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿದ್ದಾವೆ. ಅಕ್ರಮ ಗೋ ಸಾಗಾಟವನ್ನ ತಡೆದಂತವರ ಮೇಲೆ ಹಲ್ಲೆಯನ್ನ ಮಾಡಿರುವುದು, ಹಾಗಾಗಿ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿವೆ. ತಿಪಟೂರು ಬಂದ್ಗೆ ಕರೆ ಕೊಡಲಾಗಿದೆ. ಅಂಗಡಿ ಮುಂಗಟ್ಟುಗಳು ಬಹುತೇಕ ಕ್ಲೋಸ್. ನಗರದ ಕೆಂಪಮ್ಮ ದೇವಾಲಯದ ವೃತ್ತದಿಂದ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಬಂದ್ನಲ್ಲಿ ಭಾಗವಹಿಸೋದಕ್ಕೆ ಈ ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿ ಬರ್ತಾ ಇರ್ತಾರೆ. ಆತನನ್ನ ಪೊಲೀಸ್ನವರು ವಾಪಸ್ ಕಳಿಸಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಒಂದು ಕಡೆ ನೋಡಿ, ಅಕ್ರಮ ಗೋ ಸಾಗಾಟ ಅದನ್ನು ತಡಿಬೇಕು ಅಂತ ಒಂದು ತಂಡ ನಿಂತುಕೊಳ್ಳುತ್ತೆ. ಆ ತಂಡದ ಮೇಲೆ ಆಗಿರುವಂತಹ ಹಲ್ಲೆ ಇದು. ಇದಕ್ಕೆ ಸಂಬಂಧಪಟ್ಟಂತೆ ತಿಪಟೂರು ಈ ಭಾಗದಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ. ಜೊತೆಗೆ ಅಂಗಡಿ ಮುಂಗಟ್ಟುಗಳು ಸದ್ಯ ಕ್ಲೋಸ್ ಆಗಿದ್ದಾವೆ. ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ. ನಗರದ ಕೆಂಪಮ್ಮ ದೇಗುಲದಿಂದ ಮೆರವಣಿಗೆಯನ್ನ ಮಾಡಲಾಗಿದೆ. ಬಂದ್ನಲ್ಲಿ ಭಾಗವಹಿಸುವುದಕ್ಕೆ ಈ ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿ ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸ್ನವರು ಅವರನ್ನು ವಾಪಸ್ ಕಳಿಸಿದ್ದಾರೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಹಾಗಾಗಿ ಬಂದ್ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಗರದಾದ್ಯಂತ ಮಾಡಲಾಗಿದೆ. ನೂರಾರು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ನೋಡಿ, ಬಂದ್ನಲ್ಲಿ ಭಾಗವಹಿಸುವುದಕ್ಕೆ ಬರ್ತಾ ಇದ್ದಂಥ ಪುನೀತ್ ಕೆರೆಹಳ್ಳಿ ಇವರನ್ನ ಪೊಲೀಸ್ನವರು ಮಾತಾಡಿ ವಾಪಸ್ ಕಳುಹಿಸಿದ್ದಾರೆ. ಇವತ್ತು ನಾಳೆ ಹಾಕಿರೋದು ತಾಲೂಕಿಗೆ ತಗೋಬಹುದಿತ್ತಲ್ಲ. ನಮಗೂ ಇದಕ್ಕೂ ಸಂಬಂಧ ಇಲ್ಲ. ನಮ್ಮ ಕಾರ್ಯಕರ್ತರಿಗೆ ನಾವೇ ಧೈರ್ಯ ತುಂಬಂಗಿಲ್ಲ ಅಂತ ಏನ್ ಅಕ್ರಮವಾಗಿ ಸಾಗಿಸ್ತಾ ಇದೆ, ದಯವಿಟ್ಟು ನೀವೇ ಕ್ರಮ ಜರುಗಿಸಿ. ನಮಗೆ ಈ ಕೆಲಸ ಬರುದೇ ಇಲ್ಲ, ನಾವು ಮಾಡ್ಬೇಕಾಗಿರಲ್ಲ. ನಾವು ಮಾಡ್ತಾ ಇದೀವಲ್ಲ ಸರ್, ನಾವು ರಕ್ಷಣೆ ಮಾಡ್ತಾ ಇದೀವಿ, ಎಲ್ಲರಿಗೂ ರಕ್ಷಣೆ ಕೊಡೋ ಜವಾಬ್ದಾರಿ ನಮ್ದು. ನೀವು ಗೋ ರಕ್ಷಣೆ ನೀವು ಮಾಡಿದ್ರೆ ನಾವೇ ಮಾಡ್ಬೇಕಿತ್ತು. ನಾವು ಮಾಡ್ತಿದೀವಲ್ಲ ಸರ್. ತಿಪಟೂರಿನಲ್ಲಿ ಎಷ್ಟು ಕಸಾಯಿಖಾನೆಗಳಿದಾವೆ ನಾನು ತೋರಿಸಿದೆ ರವಿಕುಮಾರ್ ಸರ್. 23 ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಪ್ರತಿಭಟನೆಯ ಕಾವು ಯಾವ ರೀತಿ ಇದೆ? ಯಾರೆಲ್ಲ ಭಾಗಿಯಾಗಿದ್ದಾರೆ? ಯಾರಾದ್ರೂ ಪ್ರಮುಖ ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದಾರಾ? ಹೇಗೆ? ದಿವ್ಯಶ್ರೀ, ಏನು ಇವತ್ತು ಹಿಂದೂಪರ ಸಂಘಟನೆಗಳು ಒಂದು ತಿಪಟೂರು ಬಂದ್ಗೆ ಒಂದು ಕರೆ ನೀಡಿರುವಂತದ್ದು. ಏನು ತಿಪಟೂರಿನಲ್ಲಿ ಏನು ಕಳೆದ ರಂಜಾನ್ ಹಬ್ಬದ ದಿನದಂದು ಹಿಂದೂ ಏನು ಗೋರಕ್ಷಕರ ಮೇಲೆ ಒಂದಷ್ಟು ಯುವಕರ ಗುಂಪು ದಾಳಿ ನಡೆಸಿದೆ ಅನ್ನುವಂತ ವಿಚಾರವಾಗಿ, ಹಲ್ಲೆ ನಡೆಸಿತ್ತು ಅನ್ನುವಂತ ವಿಚಾರವಾಗಿ, ಮತ್ತೊಂದು ವಿಚಾರ ಅಲ್ಲಿ ತಿಪಟೂರು ನಗರದಲ್ಲಿ ಏನು ಅಕ್ರಮವಾಗಿ ಒಂದು ಮಸೀದಿಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನೋಂತ ಒಂದು ಎರಡು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಹಿಂದೂಪರ ಸಂಘಟನೆಗಳು ತಿಪಟೂರು ಬಂದ್ಗೆ ಒಂದು ಕರೆ ನೀಡಿರುವಂತದ್ದು. ಈ ಬಂದ್ ವಿಚಾರವಾಗಿ ಏನು ಈ ಹಲವು ಹಿಂದೂಪರ ನಾಯಕರುಗಳು, ಮುಖಂಡರುಗಳು ಒಂದು ತಿಪಟೂರಿಗೆ ಆಗಮಿಸ್ತಾ ಇದ್ದಾರೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಒಂದು ಬಿಗಿ ಬಂದೋಬಸ್ತನ್ನ ಮಾಡಿ ಯಾವುದೇ ಹಿಂದೂಪರ ಮುಖಂಡರುಗಳನ್ನ ಒಂದು ನಗರಕ್ಕೆ ಒಂದು ಬಂದು ಈ ಒಂದು ಪ್ರತಿಭಟನೆಗಳಲ್ಲಿ ಪಾಲ್ಗೊಳ್ಳಬಾರದು ಅಂತಕ್ಕಂಥದ್ದಾಗಿ ಮತ್ತೆ ಅಹಿತಕರ ಘಟನೆ ನಡೀಬಾರದು ಅಂತಕ್ಕಂಥದ್ದಾಗಿ ಒಂದು ಮುನ್ನೆಚ್ಚರಿಕೆಯನ್ನ ವಹಿಸಿ ಸುಮಾರು ಒಂದು 400ಕ್ಕೂ ಹೆಚ್ಚು ಒಂದು ಪೊಲೀಸ್ ಸಿಬ್ಬಂದಿಯನ್ನ ಒಂದು ನೇಮಕ ಮಾಡಿ ಒಂದು ಹಿಂದೂಪರ ಮುಖಂಡರನ್ನ ಭಾಗಿಯಾಗದಂತೆ ಅವ್ರನ್ನ ಮನವೊಲಿಸಿ ಒಂದು ವಾಪಸ್ ಕಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಏನು ನಿನ್ನೆಯಿಂದನೂ ಕೂಡ ಏನು ನಿನ್ನೆ ಕೆರೆಹಳ್ಳಿ ಪುನೀತ್ ಕೆರೆಹಳ್ಳಿ ಕೂಡ ನಿನ್ನೆ ಸಂಜೆ ತಿಪಟೂರಿಗೆ ಬಂದು ಒಂದು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅಂತ ಹೇಳಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಅವ್ರನ್ನ ತಡೆದು ಮಾರ್ಗ ಮಧ್ಯೆನೆ ತಡೆದು ಅವ್ರನ್ನ ವಾಪಸ್ ಕಳಿಸುವಂತ ಒಂದು ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆಯಿಂದನೇ ಈಗ ತಿಪಟೂರು ಬಂದು ಆಚರಣೆ ನಡೀತಾ ಇರ್ತಕ್ಕಂಥದ್ದು. ಏನು ಇವತ್ತು ಹಿಂದೂಪರ ಸಂಘಟನೆಗಳೆಲ್ಲವೂ ಕೂಡ ಈಗ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಭಾಗಶಃ ತಿಪಟೂರು ಸಂಪೂರ್ಣವಾಗಿ ಬಂದ್ ಆಗಿದೆ. ಎಲ್ಲ ಏನು ಅಂಗಡಿ ಮುಂಗಟ್ಟಗಳನ್ನೆಲ್ಲವನ್ನೂ ಕೂಡ ಬಂದ್ ಮಾಡಿ ಒಂದು ಈ ಒಂದು ಹಿಂದೂಪರ ಸಂಘಟನೆಗಳ ಬಂದ್ ಕರೆಗೆ ಒಂದು ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಜೊತೆಗೆ ಏನು KSRTC ಬಸ್ಗಳು ಮತ್ತು ಆಟೋ ರಿಕ್ಷಾಗಳು ಈ ತರ ಕ್ಯಾಬ್ಗಳೇನಿದೆ ಇವು ಎಂದಿನಂತೆ ಒಂದು ಸಂಚಾರವನ್ನು ಕೂಡ ಮುಂದುವರಿಸಿದವೆ. ಇವತ್ತು ಏನು ಬಂದ್ಗೆ ಒಂದು ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ತಿಪಟೂರು ಒಂದು ಸೂಕ್ಷ್ಮವಾದಂತ ಪ್ರದೇಶ. ಈ ಕಾರಣಕ್ಕಾಗಿ ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ನಡೆಸಿ SP ಅಶೋಕ್ ವೆಂಕಟ್ ಕೂಡ ಅಲ್ಲೇ ಸ್ಥಳದಲ್ಲೇ ಬೀಡು ಬಿಟ್ಟು ಅಲ್ಲಿ ಯಾವುದೇ ರೀತಿ
ಅಹಿತಕರ ಘಟನೆಗಳು ನಡೆಯದಂತೆ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ವಹಿಸಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಹಿಂದೂಪರ ಸಂಘಟನೆಗಳು ಈಗ ಒಂದು ತಿಪಟೂರು ನಗರದ ಒಂದು ಕೆಂಪಮ್ಮ ದೇವಾಲಯದಿಂದ ಒಂದು ತಾಲೂಕು ಕಚೇರಿವರೆಗೆ ಒಂದು ಬೃಹತ್ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ಹಮ್ಮಿಕೊಂಡಿದ್ದಾವೆ. ಸದ್ಯ ಪ್ರತಿಭಟನಾ ಮೆರವಣಿಗೆ ನಡೀತಾ ಇದೆ. ಅವರು ಕೂಡ ಏನು ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಅಂತಕ್ಕಂಥಗಾಗಿ ತಮ್ಮ ಕಾರ್ಯಕರ್ತರಿಗೂ ಕೂಡ ಒಂದು ಎಚ್ಚರಿಕೆಯ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇರ್ಬೋದು. ಈ ನಿಟ್ಟಿನಲ್ಲಿ ಇವತ್ತು ಏನು ಹಿಂದೂಪರ ಸಂಘಟನೆಗಳು ಒಂದು ಬಂದ್ಗೆ ಕರೆ ನೀಡಿದ್ದಾವೆ, ಅದು ಭಾಗಶಃ ಒಂದು ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು. ದಿವೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮಂಜುನಾಥ್, ಅವ್ರಿಗೆ ಧೈರ್ಯ ತುಂಬೋದು ಯಾರು ಹೇಳಿ? ಎಲ್ಲರಿಗೂ ನಾವು ಯಾರು ಧೈರ್ಯ ತುಂಬ್ತೀರಿ?